ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಎಲೆಕೋಸನ್ನ ಬಳಸ್ಕೊಂಡು ಎಲೆಕೋಸಿನ ಪಕೋಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಮತ್ತೆ ರುಚಿಯಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ವಿಡಿಯೋ ನೋಡಿ ಎಲ್ಲರೂ ಕೂಡ. ನಾನು ಇವಾಗ ಎಲೆಕೋಸನ್ನ ತಗೊಂಡಿನಿ. ಒಂದು ಎಲೆಕೋಸು ತಗೊಂಡು ಅದನ್ನ ಮಧ್ಯಭಾಗ ಎಲ್ಲ ಗಟ್ಟಿ ಅಂಶ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡು, ಈಗ ಮೇಲ್ಗಡೆ ಒಂದು ಲೇಯರ್ ಬರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಸಣ್ಣದಾಗಿ ಪುಡಿ ಪುಡಿಯಾಗಿ ಕಟ್ ಮಾಡ್ಕೊಂಡು ತಗೋತೀನಿ. ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಇದು ಈ ತರ ಮೇಲ್ಗಡೆ ಇರೋ ಇದು ಒಂದು ಲೇಯರ್ನ ತೆಗೆದು ಬಿಡಬೇಕು, ಅದು ವೇಸ್ಟ್. ಅದು ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ನೋಡಿ, ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಲೆಕೋಸನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೇನೇನು ಬೇಕು ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಇಟ್ಕೊಂಡಿದ್ದೀನಿ. ಮನೆಯಲ್ಲಿರೋದನ್ನೇ ಬಳಸ್ತಾ ಇರೋದು ನಾನು. ಈಗ ನೋಡಿ, ಎಲೆಕೋಸನ್ನ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಪುಡಿ ಪುಡಿ ಆಗಿ ತಗೋಬೇಕು. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಕಡಿಮೆ ತಗೊಂಡಿದ್ದೀನಿ. ಎಲೆಕೋಸ್ಗಿಂತ ಸ್ವಲ್ಪ ಈರುಳ್ಳಿ ಕಡಿಮೆನೇ ಇರಲಿ. ಒಂದು 3 ಈರುಳ್ಳಿ ತಗೊಂಡಿದ್ದೀನಿ. ಈಗ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ. ಈಗ ಬಜ್ಜಿ ಬೋಂಡದ್ದು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಸ್ವಲ್ಪ, ಒಂದು ಬೌಲಷ್ಟು. ಹೀಗೆ ಅದೇ ತರ ಒಂದು ಬೌಲಲ್ಲಿ ಒಂಚೂರು ಕಡಿಮೆ ಮೈದಾ ತಗೊಂಡಿದ್ದೀನಿ. ಈಗ ಅರಿಶಿನ ಪೌಡ್ರು ಒಂದು ಸ್ವಲ್ಪ ತಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ತಗೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ, ಅಷ್ಟೇ ಅರಿಶಿನ ತಗೊಂಡಿರೋದು. ಈಗ ನಾನು ಸ್ವಲ್ಪ ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ. ಜೀರಿಗೆ ಇದು ಸೋಡಾ, ಅಡುಗೆ ಸೋಡಾ, ಸ್ವಲ್ಪ ಅಡುಗೆ ಸೋಡಾ ಹಾಕೊಳ್ಳಿ. ಇದು ಓವಿನ ಕಾಳು, ಅಜ್ವೈನ್ ಅಂತಾರಲ್ಲ ಅದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮನೆಯಲ್ಲೇ ಮಾಡ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿನೂ ಹಾಕೋಬೇಕು. ಅದನ್ನ ತೋರಿಸಿಲ್ಲ, ಆಮೇಲೆ ತೋರಿಸ್ತೀನಿ. ಈಗ ಒಂದು ಬಾಣಲಿನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಿಷ್ಟು ಕಾಯ್ತಾ ಇದೆ. ಈಗ ನಾನು ಇವಾಗ ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕೊಂಡು, ಈಗ ನಾನು ಒಂದು ಪಾತ್ರೆನಲ್ಲಿ ಹಾಕೊಂಡು ಈಗ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಈಗ ಇದಕ್ಕೆ ನಾನು ಇವಾಗ ಎಲೆಕೋಸನ್ನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ. ತೊಳೆದಿಟ್ಕೊಂಡಿದ್ದೆ. ಈಗ ಇದನ್ನ ಹಾಕೊಂಡು, ಈಗ ಅದ್ರ ಜೊತೆಗೆ ಈರುಳ್ಳಿನೂ ಸಣ್ಣ ಸಣ್ಣದಾಗಿ ನೀಟಾಗಿ ಈ ಥರ ಒಂದು ಸ್ವಲ್ಪ ಪುಡಿ ಪುಡಿ ಥರ ಮಾಡ್ಕೋಬೇಕು. ಹಂಗೆ ಇರಬಾರ್ದು. ಈ ಥರ ಪುಡಿ ಪುಡಿ ಥರ ಮಾಡ್ಕೊಂಡ್ರೆ ಎಲ್ಲ ಕಡೆನೂ ಮಿಕ್ಸ್ ಆಗೋಕೆ ಚೆನ್ನಾಗಿರುತ್ತೆ. ಈಗ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿನ ನಾನು ತರಿ ಥರ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನೇ ಮನೆಯಲ್ಲಿ ಮಾಡ್ಕೊಂಡು ಹಾಕ್ಕೊಂಡಿರೋದು. ಆದಷ್ಟು ನೀವು ಮನೆಯಲ್ಲೇ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಓವಿನ ಕಾಳು ಮತ್ತು ಜೀರಿಗೆನೂ ಮತ್ತು ಎಲ್ಲ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಇದು ಅಡುಗೆ ಸೋಡಾನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನೀವು ಎಷ್ಟು ತಿಂತೀರೋ ಅಷ್ಟು ನೀವು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಕೈಯಲ್ಲಿ ಒಂದು ಇಡಿಗಿಂತ ಕಡಿಮೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಇದು ಅರಿಶಿನ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವೆಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬ ಘಮಘಮವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಕರಿಬೇವನ್ನ ಕಟ್ ಮಾಡ್ಕೊಂಡು ಸೇರಿಸ್ಕೋಬೇಕು, ಚೆನ್ನಾಗಿರುತ್ತೆ. ಈಗ ನೋಡಿ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಎಲ್ಲ ಕಡೆನೂ ನೀರು ಹಾಕ್ಕೊಳ್ದಿರ ಮಿಕ್ಸ್ ಮಾಡಬೇಕು. ನೀವು ಆದಷ್ಟು ನೀವು ಕಲಸೋವಾಗ ಏನಂತ ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡು ನೋಡಿಬಿಟ್ಟು ಕಲಿಸ್ಬೇಕು. ನೀರು ಜಾಸ್ತಿ ಹಾಕ್ಕೋಬಾರ್ದು. ಯಾಕಂದರೆ ಎಲೆಕೋಸು ಈರುಳ್ಳಿ ಎರಡೂ ಕೂಡ ನೀರು ಬಿಟ್ಕೊಂಡ್ಬಿಡುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ, ಫಸ್ಟೇ ನೀರನ್ನ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು. ನೋಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿನೂ ಸೇರಿಸ್ಕೊತಾ ಇದ್ದೀನಿ. ನೀವು ಕೂಡ ಹಾಕೊಳ್ಳಿ. ಬೇಕು ಅನ್ನೋರು ಖಾರ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಖಾರ ಬೇಕು ಅನ್ನೋರು ಖಾರವಾಗಿ ಒಂಥರ ಚೆನ್ನಾಗಿರುತ್ತೆ. ಆ ಥರ ಬೇಕು ಅನ್ನೋರು ನಾನು ಮೀಡಿಯಮ್ ಖಾರ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಬೇಕು ಅನ್ನೋರು ಹಾಕೊಳ್ಳಿ, ಸೇರಿಸ್ಕೊಳ್ಳಿ. ಉಪ್ಪು ಖಾರ ಎರಡು ನಿಮಗೆ ಎಷ್ಟು ಬೇಕಷ್ಟು ಅಂತ ನೋಡ್ಕೊಂಡು ಹಾಕೊಳ್ಳಿ ನೀವು. ಈಗ ನೋಡಿ, ಅದೆಲ್ಲ ಇಲ್ಲ ಅಲ್ಲೇ ಐತೆ. ಈಗ ಕಡಲೆ ಹಿಟ್ಟು ಮತ್ತು ಮೈದಾ ಅಲ್ಲೇ ಇತ್ತು. ಈಗ ಒಂದು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದರೊಳಗಡೆ ಈಗ ಕಡಲೆ ಹಿಟ್ಟು ಮೈದಾ ಎರಡನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನ ಆದಷ್ಟು ಕಡಿಮೆ ನೀರು ಹಾಕೋಬೇಕು. ನೋಡಿ, ನಾನೊಂದು ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸು ಆಗಲ್ಲ ನೀರು, 1/4 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು, ಇಷ್ಟೇ ನೀರು ಸಾಕು, ಅಷ್ಟಕ್ಕೆ ಚೆನ್ನಾಗಿ ಕರೆಕ್ಟಾಗಿ ಆಗುತ್ತೆ. ನೀರು ಜಾಸ್ತಿ ಹಾಕೋದೇನು ಬೇಡ. ನೋಡಿ, ನೀಟಾಗಿ ಈ ಥರ ಎಲ್ಲ ನೀಟಾಗಿ ಚೆನ್ನಾಗಿ ಕಲಿಸ್ಕೊಬೇಕು. ನೀಟಾಗಿ ಕರೆಕ್ಟಾಗಿ ನೋಡಿ, ಈ ಥರ ಪರ್ಫೆಕ್ಟಾಗಿ ಇಷ್ಟು ಹದವಾಗಿರ್ಬೇಕು, ಅಷ್ಟೇ ಆಗೋದು. ನೀರು ಹಾಕ್ಕೊಂಡಿದ್ದೀನಲ್ಲ 1/4 ಗ್ಲಾಸ್ ಅಷ್ಟು ಸಾಕು. ತೀರ ತೆಳುವಾಗಿ ಮಾಡ್ಕೋಬಾರ್ದು, ಇಷ್ಟು ಕರೆಕ್ಟಾಗಿದೆ. ಈಗ ಇದನ್ನು ನಾವೇನು ಮಾಡಬೇಕು, ಈ ಥರ ಉಂಡೆ ಆಗಿ ತೊಗೊಂಡು ಎಣ್ಣೆ ಕಾದಿರೋ ಎಣ್ಣೆ ಒಳಗಡೆ ಹಾಕ್ಕೋಬೇಕು. ಎಲ್ಲವನ್ನು ಕೂಡ ಈ ಥರ ಉಂಡೆ ಕಟ್ಟಾದಕ್ಕೆ ಹಾಕಬೇಕು. ಇಷ್ಟಿರಬೇಕು ನೋಡಿ, ಇಷ್ಟಿರಬೇಕು. ನಿಮ್ಗೆ ಎಷ್ಟು ದಪ್ಪ ನೋಡ್ಕೊಂಡು, ಮೀಡಿಯಮ್ ದಪ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ತೀರ ದಪ್ಪ ಹಾಕ್ಕೋಬೇಡಿ, ಒಳಗಡೆ ಬೇಯಲ್ಲ. ತುಂಬ ಚೆನ್ನಾಗಿ ಗರಿಗರಿಯಾಗಿ ಬೇಯಿಸ್ಕೋಬೇಕು, ಚೆನ್ನಾಗಿರುತ್ತೆ. ಮೀಡಿಯಮ್ ಇರಬೇಕು. ತೀರಾ ಲೋ ಫ್ಲೇಮಲ್ಲಿ ಇರಬಾರ್ದು. ಎಣ್ಣೆ
ಜಾಸ್ತಿ ಕಾವಲು ಕೂಡ ಇರಬಾರ್ದು, ಯಾಕಂದರೆ ಕಾವಲಿದ್ರೆ ಮೇಲ್ಗಡೆ ಒಂಥರ ಸೀದಂಗಾಗಿರುತ್ತೆ, ಒಳಗಡೆ ಅಂತೂ ಬೆಂದೇ ಇರಲ್ಲ, ಹಂಗಾಗೋಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಮೀಡಿಯಮ್ ಆಗಿ ಎಣ್ಣೆ ಕಾದಿರಬೇಕು ಅಂತ ಹಂಗೆ ನೋಡಿಕೊಂಡು ನಿಧಾನವಾಗಿ ಹಾಕ್ಕೋಬೇಕು. ಎಲ್ಲವನ್ನು ಕೂಡ ಇದೇ ಥರ ಎಲ್ಲ ಸೇರಿಸ್ಕೋಬೇಕು. ಎಷ್ಟು ಈ ಬಾಣಲಿಗೆ ಎಣ್ಣೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೋಬೇಕು. ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಮಾತ್ರ. ಅಂದರೆ ಬೇಳೆ ಸಾಂಬಾರು ಜೊತೆಗೆ, ನಾನಿವತ್ತು ಬೇಳೆ ಸಾಂಬಾರು ಮಾಡಿದ್ದೆ, ಅದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಅಂತ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ನೀವು ಕಾಫಿ ಟೀ ಜೊತೆಗಾದರೂ ಸಂಜೆ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಯಾರಾದರೂ ಬಂದಾಗ, ನೆಂಟರು ಬಂದಾಗೆಲ್ಲ ಮಾಡ್ಕೊಳ್ಬೋದು. ಏನು ಮಾಡಬೇಕು ಅಂದರೆ ಅವ್ರಿಗೂ ಇದೊಂಥರ ಡಿಫ್ರೆಂಟಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಅಂದರೆ ಎಲೆಕೋಸು ಅಂತಂದರೆ ಈಗ ಯಾವುದ್ರಲ್ಲ ಅಡುಗೆನಲ್ಲಿ ತಿನ್ನೋಲ್ಲ ಯಾರನ್ನು, ಮಕ್ಳುಗಳು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಎಲೆಕೋಸು ಅಂತಂದರೆ. ಈಗ ಈ ಥರ ಮಾಡಿಕೊಟ್ರೆ ಒಂಥರ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ, ಮಕ್ಳುಗಳು ಇಷ್ಟಪಟ್ಟು ತಿಂತಾರೆ, ಎಲ್ಲರೂ ಕೂಡ ತಿಂತಾರೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ಒಂದು ಸಲ ಫೇಲ್ ಆಗೋ ಮಾತೇ ಇಲ್ಲ. ನೀವು ಒಟ್ಟಿನಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಬೋಂಡಾ ಬಜ್ಜಿಗಿಂತನೂ ತುಂಬ ರುಚಿ ಅನಿಸುತ್ತೆ, ನಿಮಗೆ ಗೊತ್ತಾಗುತ್ತೆ ಮಾತ್ರ. ತುಂಬ ರುಚಿಯಾಗಿರುತ್ತೆ, ಗರಿ ಗರಿಯಾಗಿ ನೀಟಾಗಿ ನಿಧಾನವಾಗಿ ಬೇಯಿಸ್ಕೋಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ತುಂಬ ಗರಿ ಗರಿಯಾಗಿ ಬರುತ್ತೆ. ಎಷ್ಟೊತ್ತು ಇಟ್ಕೊಂಡ್ರೂ ಕೂಡ, ಈಗ ಬೋಂಡಾ ಬಜ್ಜಿ ಥರ ಈಗ ಒಂದು ಸ್ವಲ್ಪ ಹೊತ್ತಿಗೆ ಅಲ್ಲೇ ಮೆತ್ತಗಾಗುತ್ತಲ್ಲ, ಆ ಥರ ಆಗೋದೇ ಇಲ್ಲ. ಕ್ರಿಸ್ಪಿಯಾಗಿ ಗರಿ ಗರಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಇದೇ ಥರ ತುಂಬ ರುಚಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ನೀವು ನೋಡ್ಕೊಳ್ಳಿ. ನೋಡಿ, ಈ ಥರ ಇನ್ನೂ ಬೇಯಬೇಕಿದು. ಇಷ್ಟಾಗಿದೆ ಕರೆಕ್ಟಾಗಿ, ಇನ್ನೂ ಇಷ್ಟಾಗಿದೆ, ಇನ್ನೂ ಬೇಯಬೇಕು. ತೋರಿಸ್ತಾ ಇದ್ದೀನಲ್ಲ, ಇಷ್ಟಕ್ಕೆ ತೆಗೆದ್ರೆ ಒಂಥರ ಸ್ಮೂತಾಗಿ ಬರುತ್ತೆ. ಇಲ್ಲ ನಮಗಿನ್ನ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹೊತ್ತು ಹಾಕ್ಕೊಂಡು ಅದರೊಳಗಡೆ ಹಾಕ್ಕೊಂಡು ನಮಗೆ ಕ್ರಿಸ್ಪಿಯಾಗಿರಲಿ ಅಂತ ಬೇಯಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ನೋಡಿ, ಯಾವುದು ಹಸಿ ಹಿಟ್ಟುಗಳೆಲ್ಲ ಏನು ಜಾಸ್ತಿ ಅಂತ ಅನ್ನಿಸ್ತಾ ಇಲ್ಲ, ಎಲ್ಲ ಕಾಣಿಸ್ತಾ ಇದೆ. ಈರುಳ್ಳಿ, ಎಲೆಕೋಸು ಎಲ್ಲ ಕಾಣಿಸ್ತಾ ಇದೆ. ಮೀಡಿಯಮ್ ಆಗಿರೋದು, ನ್ಯಾಚುರಲ್ ಆಗಿ ಒಂಥರ ಸಿಂಪಲ್ ಆಗೈತೆ, ಒಂಥರ ಚೆನ್ನಾಗಿದೆ. ನೋಡಿ, ನೀವೇ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಬಳಸ್ಕೊಂಡು ನೀವೇನೆ ಮನೆಯಲ್ಲೇ ತುಂಬ ರುಚಿಯಾಗಿರೋ ಅಂಥ ಸ್ನ್ಯಾಕ್ಸ್ನ ನೀವೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತೈತೆ ಎಷ್ಟು ಚೆನ್ನಾಗೈತೆ, ಎಷ್ಟು ತಿನ್ನಬೇಕು ಅಂತಲೇ ಅನ್ನಿಸ್ತೈತೆ, ಅಷ್ಟು ಚೆನ್ನಾಗಿ ಬಂದೈತೆ ಮಾತ್ರ. ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಆರಾಮಾಗಿ ಟ್ರೈ ಮಾಡ್ಕೊಳ್ಬೋದು. ಏನು ಫೇಲು ಆಗಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಪ್ಪ ಏನು ಮಾಡೋದು ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿ ಬರುತ್ತೆ ಮಾತ್ರ. ನೀವೊಂದ್ಸಲ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳಿ, ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ತಿಳಿಸಿ. ಇನ್ನು ವಿಡಿಯೋ ನೋಡ್ತಾ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಈ ವಿಡಿಯೋ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಅಷ್ಟು ಚೆನ್ನಾಗಿ ಬಂದೈತೆ. ನೋಡಿ, ಎಣ್ಣೆನೂ ಅಷ್ಟು ಜಾಸ್ತಿ ಕುಡಿಯೋಲ್ಲ ಮಾತ್ರ, ಎಣ್ಣೆ ಜಾಸ್ತಿ ಕುಡಿಯೋಲ್ಲ, ಚೆನ್ನಾಗಿ ಬರುತ್ತೆ ಮಾತ್ರ. ಇದಂತೂ ಪಕೋಡ ಅಂತ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವೊಂದ್ಸಲ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.